ನಮಸ್ಕಾರ ಸ್ನೇಹಿತರೆ, ನಾವು ಈ ಒಂದು ವಿಡಿಯೋದಲ್ಲಿ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಚರ್ಚೆಯನ್ನು ಮಾಡೋಣ. ಅಂದರೆ ಏಪ್ರಿಲ್ 24ಕ್ಕೆ ಏನೆಲ್ಲ ತೀರ್ಮಾನ ಆಗ್ಬೋದು ಮತ್ತು ಶೀಘ್ರದಲ್ಲಿ ನೇಮಕಾತಿ ಏನಾದರೂ ಆಗುತ್ತಾ, ಸೊ ಇದೆಲ್ಲದರ ಬಗ್ಗೆ ನಾವು ಒಂದಷ್ಟು ಡಿಸ್ಕಸ್ ಮಾಡೋಣ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸ್ನೇಹಿತರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ನೋಡಿ ಅಂತ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಾ, ನೋಡಿ ಏಪ್ರಿಲ್ 24ಕ್ಕೆ ಇದೀಗ ಎಲ್ಲರೂ ದೃಷ್ಟಿ ಇರ್ತಕ್ಕಂಥದ್ದು ಏಪ್ರಿಲ್ 24. ಅಂದರೆ ಅವತ್ತೇನಾಗ್ಬೋದು, ಒಳ ಮೀಸಲಾತಿ ವಿಚಾರ ಏನಾದರೂ ಬಗೆಹರಿತು ಅಂತಂದರೆ ಎಲ್ಲ ನೋಟಿಫಿಕೇಷನ್ಗಳು ಕೂಡ ಸ್ಟಾರ್ಟ್ ಆಗ್ತವೆ. ನೀವು ನೋಡಿರ್ಬೋದು, ನಿನ್ನೆ ಮೊನ್ನೆ ಅಪ್ಡೇಟ್ ಏನಾದರೂ ನಿಮ್ಗೆ ಗೊತ್ತಿತ್ತು ಅಂದರೆ ಕರ್ನಾಟಕ ಹೈಕೋರ್ಟ್ನಲ್ಲೂ ಕೂಡ ಹುದ್ದೆಗಳಿಗೆ ಈಗ ನೋಟಿಫಿಕೇಷನ್ ಹೊರಡಿಸಿದ್ದಾರೆ. ಮತ್ತು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ಏನು ಮಾಡಿದ್ದಾರೆ, ಕೃಷಿ ಅಧಿಕಾರಿ, ಸಹಾಯಕ ಕೃಷಿ ಅಧಿಕಾರಿ ಹಾಗೂ ಇಂಥ ಹುದ್ದೆಗಳಿಗೆ ಈಗಾಗಲೇ ನೋಟಿಫಿಕೇಷನ್ ಕೂಡ ಹೊರಡಿಸಿದ್ದಾರೆ. ಆ ಕಾರಣಕ್ಕೋಸ್ಕರ ಏಪ್ರಿಲ್ 24ಕ್ಕೆ ಏನಾದರೂ ಒಳ ಮೀಸಲಾತಿ ವಿಚಾರ ಏನಾದರೂ ಗೊಂದಲ ಬಗೆಹರಿದರೆ ಬಹುತೇಕ ಶಿಕ್ಷಕರ ನೇಮಕಾತಿ ಅತಿ ಶೀಘ್ರದಲ್ಲಿ ಆರಂಭ ಆಗುತ್ತೆ. ಸೊ ನಿಮ್ಮ ಉಳಿದಂಥವ್ರಿಗೆ ಅಂದರೆ ಟಿ ಯಾರೆಲ್ಲ ಪಾಸಾಗಿಲ್ವೋ ಅಂಥವ್ರಿಗೆ ಇದೇ ತಿಂಗಳಲ್ಲಿ ಅಂದರೆ ಏಪ್ರಿಲ್ನಲ್ಲೇ ಮತ್ತೊಮ್ಮೆ CET ನೋಟಿಫಿಕೇಷನ್ ಆಗೋದಂತೂ ಕನ್ಫರ್ಮು. ಸೊ ಆ ಕಾರಣಕ್ಕೋಸ್ಕರ ಮೊದಲು ನೀವು ಏನು ಮಾಡಿರಿ ಅಂತಂದರೆ ಅದು ಕರ್ನಾಟಕ TETನೋ ಅಥವಾ ಸೆಂಟ್ರಲ್ TETನೋ ಒಟ್ಟಾರೆ ನೀವು TETಯನ್ನು ಕ್ಲಿಯರ್ ಮಾಡ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿರಿ. ಯಾಕೆಂದರೆ ಈ ಒಂದು ಅರ್ಹತಾ ಪರೀಕ್ಷೆಯನ್ನು ಪಾಸ್ ಆಗದೇ ಶಿಕ್ಷಕರ ನೇಮಕಾತಿಯಲ್ಲಿ ನೀವು ಭಾಗವಹಿಸಲು ಸಾಧ್ಯ ಆಗೋದಿಲ್ಲ. ನೋಡಿ, 2022ರಲ್ಲಿ ಶಿಕ್ಷಕರ ನೇಮಕಾತಿಯಿಂದ ವಂಚಿತರಾದಂಥವ್ರು ಅಥವಾ ಆ ಸಮಯಕ್ಕೆ TET ಆಗದೇ ಇರೋಂಥವ್ರು 4 ವರ್ಷ ವೇಟ್ ಮಾಡಿದ್ರಿ. ಇನ್ನು ಕೆಲವರು ಏನಾಗಿದೆ, TET ಪಾಸ್ ಆಗಿತ್ತು ಬಟ್ ಸೆಲೆಕ್ಷನ್ ಲಿಸ್ಟಲ್ಲಿ ಹೆಸರು ಬಂದಿರಲಿಲ್ಲ. ಅಂದರೆ ಕೆಲವ್ರದ್ದು ಲಿಸ್ಟಲ್ಲಿ 1:2 ಬಂತು, ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಯಿತು, ಅವರೆಲ್ಲ 1:1 ಅಂದರೆ ಫೈನಲ್ ಲಿಸ್ಟ್ಗೆ ಅವರು ಬರಲಿಲ್ಲ. ಈ ರೀತಿಯಾಗಿ ಹುದ್ದೆಗಳನ್ನು ಕಳ್ಕೊಂಡ್ರು. ಬಟ್ 1:1ನಲ್ಲಿ ಬಂದು ಡ್ಯೂಟಿ ಮಾಡ್ತಾ ಈಗ ಆಲ್ರೆಡಿ 2.5 ವರ್ಷ ಕಳೀತು. ಬಟ್ ಉಳಿದವ್ರದ್ದು ನೋಡಿ, ಅದು 2022ರಲ್ಲಿ ನೋಟಿಫಿಕೇಷನ್ ಆದಂಥದ್ದು. 4 ವರ್ಷ ಆಯ್ತಲ್ವಾ. ಈ ರೀತಿಯಾಗಿ 3-4 ವರ್ಷಗಳ ಟೈಮ್ ತೊಗೊಳುತ್ತೆ ಒಂದು ನೇಮಕಾತಿ ಆಗೋದಕ್ಕೆ. ಅದಕ್ಕೋಸ್ಕರ ತಾವೇನು ಮಾಡಬೇಕಂದ್ರೆ ಅರ್ಹತಾ ಪರೀಕ್ಷೆಯನ್ನು ಮೊದಲು ಪಾಸ್ ಮಾಡಿಕೊಂಡು ರೆಡಿ ಇರಬೇಕು. ಯಾವುದೇ ಸಂದರ್ಭದಲ್ಲಾದರೂ ಶಿಕ್ಷಕರ ನೇಮಕಾತಿ ನೋಟಿಫಿಕೇಷನ್ ಹೊರಡಿಸ್ಬೋದು. ಮತ್ತು ಏಪ್ರಿಲ್ 24ಕ್ಕೆ ನಮ್ಮ ರಾಜ್ಯದ ಮುಖ್ಯ ಕಾರ್ಯದರ್ಶಿಯವರನ್ನು ಈ ಒಂದು ಒಳ ಮೀಸಲಾತಿಗೆ ಸಂಬಂಧಪಟ್ಟ ಹಾಗೆ ವರದಿಯನ್ನು ನೀಡಲು ಏಪ್ರಿಲ್ 24ರ ಒಳಗಾಗಿ ನೀಡಬೇಕಂತೇಳಿ ಅವರಿಗೆ ಹೆಚ್ಚು ಕಡಿಮೆ 1 ವಾರ ಅವಕಾಶವನ್ನು ಕೊಟ್ಟಿದ್ದಾರೆ. ಭಾಳ ಏನು ಕೊಟ್ಟಿಲ್ಲ, ಅಂದರೆ ಏನೋ ಒಂದು ಸಮಿತಿ ಮಾಡಿದರು 2 ತಿಂಗಳು 3 ತಿಂಗಳ ಈ ರೀತಿ ಏನು ಕೊಟ್ಟಿಲ್ಲ. ಇದು ಎಲ್ಲ ಆಸ್ಪಿರೆಂಟ್ಗಳಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಕೇವಲ ಈ 1 ವಾರದಲ್ಲೇ ಒಂದು ಅಂತಿಮ ತೀರ್ಮಾನವನ್ನು ತಗೊಂಡು ಏಪ್ರಿಲ್ 24ಕ್ಕೆ ವಿಶೇಷವಾದಂಥ ಒಂದು ಸಂಪುಟ ಸಭೆ ಇದೆ. ಆ ಒಂದು ಸಂಪುಟ ಸಭೆಯಲ್ಲಿ ಅವತ್ತೇನಾದರೂ ಅಂತಿಮವಾಗಿ ತೀರ್ಮಾನ ಆಯಿತು ಅಂತಂದರೆ ಖಂಡಿತವಾಗಲೂ ನೋಟಿಫಿಕೇಷನ್ಗಳು ಸ್ಟಾರ್ಟ್ ಆಗ್ತವೆ. ಈಗಾಗಲೇ ನಾನು ಆಗಲೇ ಹೇಳಿದ್ದೀನಿ, KA ಮತ್ತು ಇತರ ನೋಟಿಫಿಕೇಷನ್ಗಳು ಕೂಡ ಆಗಿದ್ದಾವೆ. ಆ ಕಾರಣಕ್ಕೋಸ್ಕರ ಯಾರೆಲ್ಲ ನೋಟಿಫಿಕೇಷನ್ನ ನಿರೀಕ್ಷೆಯಲ್ಲಿದ್ದರೆ ಶೀಘ್ರದಲ್ಲಿ ನೇಮಕಾತಿಗಳು ಆರಂಭ ಆಗ್ತವೆ. ಇಷ್ಟು ದಿನ ಆಗಿದ್ದೇ ಬೇರೆ, ಇನ್ನು ಮುಂದೆ ಆಗದೇ ಬೇರೆ ನೋಟಿಫಿಕೇಷನ್ಗಳು ಆಗ್ತವೆ. ಆ ಕಾರಣಕ್ಕೋಸ್ಕರ ತಾವು ತಮ್ಮ ಸಿಲೆಬಸ್ ಏನಿರುತ್ತೆ ಸಿಲೆಬಸ್ ಪ್ರಕಾರ ವರ್ಕ್ ಮಾಡುವಂಥದ್ದು ಭಾಳ ಉತ್ತಮ. ಯಾಕೆಂದರೆ ಒಂದು ಬಾರಿ ಶಿಕ್ಷಕರ ನೇಮಕಾತಿ ಆಯಿತು ಅಂದರೆ ಅವ್ರು ಕೊಡ್ತಕ್ಕಂಥದ್ದು ಸಮಯನೇ 2ರಿಂದ 2.5 ತಿಂಗಳು. ನೀವು ಬೇಕಾದರೆ 2016 ಕೇಳಿ ನೋಡ್ರಿ, 2019, 2022 ಈ 3 ನೇಮಕಾತಿಯನ್ನು ಅವ್ರು ಏನು ಮಾಡ್ಯಾರ ಅಂದ್ರೆ 2-3 ತಿಂಗಳಲ್ಲೇ ಎಕ್ಸಾಮ್ ಮುಗಿಸ್ಕೊಂಡ್ರ. ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಲಿಸ್ಟ್ ಯಾವಾಗಾರ ಬಿಡಲಿ ಅಥವಾ 1:1 ಫೈನಲ್ ಲಿಸ್ಟ್ ಹೆಚ್ಚು ಕಡಿಮೆ ಲೇಟ್ ಆಗಿರ್ಬೋದು. ಅಂದರೆ ಲಿಸ್ಟ್ಗಳು ಲೇಟ್ ಆಗಿರ್ಬೋದು ವಿನಃ ನೋಟಿಫಿಕೇಷನ್ ಹೊರಡಿಸಿದ ನಂತರ ಎಕ್ಸಾಮ್ ಲೇಟ್ ಆಗಿಲ್ಲ. ಆ ಕಾರಣಕ್ಕೋಸ್ಕರ ಹೇಳೋದೇನಂತಂದರೆ ನೋಟಿಫಿಕೇಷನ್ ಇವತ್ತಾಯಿತು ಅಂದರೆ ಇವತ್ತಿನಿಂದ 2ರಿಂದ 2.5 ತಿಂಗಳು ಮಾತ್ರ ನಿಮ್ಗೆ ಟೈಮ್ ಸಿಗುತ್ತೆ. ಅಂದರೆ ಹೆಚ್ಚು ಕಡಿಮೆ 60 ದಿನ ಮಾತ್ರ. ಇಲ್ಲಿ GPSTR ಓದಂಥ ಅಭ್ಯರ್ಥಿಗಳಿಗೆ ಏನಾಗುತ್ತೆ ಅಂತಂದರೆ ಒಂದು ವಿಚಾರ ಮಾಡಿರಿ, ನೀವು ಒಂದು ಕನ್ನಡ ಪೇಪರ್ ಓದಬೇಕು, ಇನ್ನೊಂದು ನಿಮ್ಮ ಆಪ್ಷನಲ್ ಪೇಪರ್ ಓದಬೇಕು, ಮತ್ತೊಂದು GK ಪೇಪರ್ ಓದಬೇಕು. ಕನ್ನಡ ಪೇಪರು 100 ಮಾರ್ಕ್ಸಿಗಿರುತ್ತೆ, ನಿಮ್ಮ ಆಪ್ಷನಲ್ ಸಬ್ಜೆಕ್ಟು 150 ಮಾರ್ಕ್ಸಿಗಿರುತ್ತೆ, ಆನಂತರ GK ಕೂಡ 150 ಮಾರ್ಕ್ಸಿಗಿರುತ್ತೆ. ಹಿಂಗೆ ಒಟ್ಟಾರೆಯಾಗಿ 150 300 ಪ್ಲಸ್ ಇದೊಂದು 100 ಅಂದರೆ 400 ಅಂಕಗಳಿಗೆ ಎಕ್ಸಾಮ್ ನಡೆಯುತ್ತೆ. ಈ ರೀತಿಯಾಗಿ 400 ಅಂಕಗಳಿಗೆ ಎಕ್ಸಾಮ್ನಲ್ಲಿ ನೀವು ಕೇವಲ 2 ತಿಂಗಳಲ್ಲಿ ಓದ್ಕೊಂಡು ಎಲ್ಲ ಸಿಲೆಬಸನ್ನು ಮುಗಿಸ್ಕೊಂಡು ತಾವು ಎಕ್ಸಾಮ್ ಬರೆಯೋದಕ್ಕೆ ರೆಡಿ ಆಗ್ತೀರಿ ಅಂತಂದರೆ ತುಂಬ ಕಷ್ಟದ ಕೆಲಸ ಆಗುತ್ತೆ. ಅದಕ್ಕೋಸ್ಕರ ಹೇಳೋದೇನಂತಂದರೆ ನೋಟಿಫಿಕೇಷನ್ಗಳು ಇನ್ನೇನು ಆರಂಭ ಆಗ್ತವೆ. ಈ ಒಂದು ಬೇರೆ ಬೇರೆ ವಿಚಾರಗಳು ಕೇವಲ ಒಳ ಮೀಸಲಾತಿ ಅಂತಲ್ಲ, ಒಟ್ಟಾರೆ ಬೇರೆ ಬೇರೆ ವಿಚಾರಗಳು ಕೂಡ ಒಂದು ಅಂತಿಮ ತೀರ್ಮಾನಗಳನ್ನು ತಗೊಳ್ತವೆ. ಎಲ್ಲ
ಸಮಸ್ಯೆಗಳ ಬಗೆಹರದಿಂದ ಯಾವುದೇ ನೆಪಗಳು ಕೂಡ ಇರೋದಿಲ್ಲ. ಇಲ್ಲಿ ನೋಟಿಫಿಕೇಷನ್ಗಳು ಆಗ್ತವೆ. ನೆಗೆಟಿವ್ಗೆ ವಿಚಾರ ಅಂದರೆ ನೆಗೆಟಿವ್ ಆಗಿ ದಯವಿಟ್ಟು ವಿಚಾರ ಮಾಡೋಕ್ಕೆ ಹೋಗ್ಬೇಡ್ರಿ. ನಮ್ಮ ಎದುರಿಗೆ ಇರ್ತಕ್ಕಂಥ ಟಾರ್ಗೆಟ್ ಏನು ಅಂದರೆ ಸಿಲೆಬಸ್ ಅಷ್ಟೇ. ಬೇರೆ ಬೇರೆ ಏನೋ ನೋಡ್ಕೊಂಡು ಕೊಡೋದು, ಏನೋ ಓದ್ಕೊಂತ ಕೊಡೋದು, ಬೇರೆ ಬೇರೆ ಏನೋ ಥಿಂಕ್ ಮಾಡೋದು ಅಂಥದ್ದೆಲ್ಲ ಬೇಡ. ನೋಟಿಫಿಕೇಷನ್ ಆಗಿಲ್ಲ, ನಿಮ್ಗೆ ಆ ರೀತಿ ಅನಿಸುವಂಥದ್ದು ಸಹಜ, ಅದರಲ್ಲಿ ಏನು ತಪ್ಪಿಲ್ಲ. ಅಂದರೆ ನೋಟಿಫಿಕೇಷನ್ಗಳು ಯಾವಾಗ ಆಗ್ತವೆ ಅಂಥೇಳಿ ವೇಟ್ ಮಾಡ್ತಿರ್ತೀರಿ ಮತ್ತು ಅದಕ್ಕೋಸ್ಕರ ಓದ್ತಾ ಇರ್ತೀರಿ ಅಂತಂದರೆ ನೋಟಿಫಿಕೇಷನ್ ಆಗಬೇಕಂತಕ್ಕಂಥದ್ದು ಎಲ್ರಿಗೂ ಕುತೂಹಲ ಇದ್ದೇ ಇರುತ್ತೆ. ಆದರೆ ಅದು ಇಷ್ಟು ದಿನ ಆಗಿರಲಿಲ್ಲ. ಬಟ್ ಇನ್ನು ಮುಂದೆ ಆ ರೀತಿ ಆಗಲ್ಲ. ಇನ್ನು ಮುಂದೆ ಖಂಡಿತವಾಗಲೂ ನೋಟಿಫಿಕೇಷನ್ಗಳು ಆರಂಭ ಆಗ್ತವೆ. ಪಾಸಿಟಿವ್ ಆಗಿರಿ, ನಿಮ್ಮ ಸಿಲೆಬಸ್ ಕಡೆ ಮಾತ್ರ ಗಮನ ಕೊಡ್ರಿ. ಯಾಕಂದರೆ ಓದಂಥವ್ರು ಆಲ್ರೆಡಿ ಓದೋಕ್ಕೆ ಸ್ಟಾರ್ಟ್ ಮಾಡ್ಯಾರ. ನೀವೇನು ಮಾಡಕತ್ತೀರಿ ಅಂತಂತಂದರೆ ಇನ್ನು ಕೆಲವರು ಏನಿದೆ ಅಂತಂದರೆ ನೋಟಿಫಿಕೇಷನ್ ಈಗಾಗುತ್ತಾ ಆಗಾಗುತ್ತಾ ಅಥವಾ ಆಗೋದೇ ಇಲ್ವಾ, ಈ ವರ್ಷ ಆಗೋದೇ ಇಲ್ಲ, 2027ರಾಗ ಆಗುತ್ತಾ 28ರಾಗ, ಅದನ್ನು ಯಾರಾದರೂ ಅಧಿಕೃತವಾಗಿ ಹೇಳಿದಾರಾ? ಇಲ್ವಲ್ಲ. ನಿಮ್ಮದೇ ಆದಂಥ ವಿಚಾರವನ್ನೇ ಈಗಾಗುತ್ತೆ ಆಗಾಗುತ್ತೆ ಅನ್ಕೊಂತ ಹೋಗ್ತಾ ಇದ್ದೀರಿ. ಬಟ್ 24ಕ್ಕೆ ಒಂದು ವೇಳೆ ಇದೇ ಏಪ್ರಿಲ್ 24ಕ್ಕೆ ಅಂತಿಮ ತೀರ್ಮಾನವನ್ನು ತೊಗೊಂಡು ನೋಟಿಫಿಕೇಷನನ್ನು ಹೊರಡಿಸ್ಬಿಟ್ರೆ ಅಂತಂದರೆ ನಿಮ್ಗೆ ಸಿಗೋದು 2 ತಿಂಗಳು. ಓದಿದವ್ರು ಆಲ್ರೆಡಿ ಅರ್ಧ ಸಿಲೆಬಸ್ ಕವರ್ ಮಾಡಿರ್ತಾರೆ. ನೀವೇನು ಮಾಡಿರ್ತೀರಿ, ಇನ್ನೂ ಅರ್ಧಂಬರ್ಧ ಓದ್ಕೊಂಡು ಸಿಲೆಬಸ್ ಕೂಡ ಕವರ್ ಆಗದೇನೆ ಮತ್ತೆ ಮುಂದೆ ನೀವು ಎಕ್ಸಾಮನ್ನು ಬರ್ಕೊಂಡು ಸ್ಕೋರ್ ಕಡಿಮೆ ಆಗಿರುತ್ತೆ. ಮತ್ತು ಅವಾಗ ಅದ್ರ ಮೇಲೋ ಇದ್ರ ಮೇಲೋ ನೀವು ನೆಪವನ್ನು ಹಾಕ್ಕೊಂಡು ಹಂಗಾಗಲಿಲ್ಲ, ಅದಕ್ಕೋಸ್ಕರ ಆಗಲಿಲ್ಲ, ಅಂದರೆ ಬ್ಯಾಕಪ್ ಇರಲಿಲ್ಲ, ಅಂದರೆ ಈ ಥರ ಎಲ್ಲ ನೆಪಗಳನ್ನು ಹುಡ್ಕೊಂಡು ಕೊಡೋದಕ್ಕೆ ಹೋಗ್ಬೇಡ್ರಿ ದಯವಿಟ್ಟು. ಯಾಕೆಂದರೆ ಈ ಬಾರಿ ನೀವೇನಾದರೂ ಮಿಸ್ ಮಾಡ್ಕೊಂಡ್ರೆ 22ರಲ್ಲಿ ಆಗಿದ್ದು 26ರಲ್ಲಿ ಆಯಿತು. 26ರಲ್ಲಿ ನೋಟಿಫಿಕೇಷನ್ ಆಯಿತು ಅಂದರೆ ಅದೇನು 27ಕ್ಕಾಗುತ್ತೋ 28ಕ್ಕಾಗುತ್ತೋ ಅಥವಾ 2030ಕ್ಕಾಗುತ್ತೋ ಗೊತ್ತಿಲ್ಲ. ಯಾಕೆಂದರೆ ಭವಿಷ್ಯವನ್ನು ಹೀಗೆ ಆಗುತ್ತೆ ಅಂತೇಳಿ ಊಹೆ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಸದ್ಯಕ್ಕಂತೂ ಮಾಹಿತಿ ಇದೆ. ಏನಂತಂದರೆ ತಮಗೂ ಕೂಡ ಮಾಹಿತಿ ಇದೆ, ನನಗೊಬ್ಬನಿಗೆ ಅಲ್ಲ. ಏನಿದೆ, HK ಭಾಗಕ್ಕೆ 5267 ಹುದ್ದೆಗಳನ್ನು ಭರ್ತಿ ಮಾಡ್ಕೊಳ್ತಾರೆ. ಹಾಗೂ ನಾನ್ HK ಭಾಗಕ್ಕೆ ಮಿನಿಮಮ್ ಅಂದರೆ 5000 ಮಿನಿಮಮ್ ಹೇಳ್ತಾ ಇದ್ದೀನಿ. 5000 ಫಿಕ್ಸ್. ಆದರೆ 5000ಕ್ಕಿಂತ ಹೆಚ್ಚು ಹುದ್ದೆಗಳಿಗೆ ನೋಟಿಫಿಕೇಷನ್ ಆಗ್ತಕ್ಕಂಥ ಚಾನ್ಸಸ್ ಇದೆ. ಅಂದರೆ ಏನು ಈಗ ಹೆಚ್ಚಿನ ಹುದ್ದೆಗಳಿಗೆ ನೋಟಿಫಿಕೇಷನ್ ಆಗೇ ಇಲ್ಲ ಅಂದ್ಕೊಂಡ್ರೂ ಕೂಡ ಆಗ್ತಕ್ಕಂಥದ್ದು ಎಷ್ಟು ಅಂದರೆ ಕನಿಷ್ಠ 10,267 ಹುದ್ದೆಗಳಿಗೆ ನೋಟಿಫಿಕೇಷನ್ ಆಗುತ್ತೆ. ಇದು ಮಿನಿಮಮ್. ಇದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡ ನೋಟಿಫಿಕೇಷನ್ ಆಗ್ಬೋದು. ಹೆಚ್ಚು ಕಡಿಮೆ 14,000 15,000ವರೆಗೂ ಕೂಡ ನೋಟಿಫಿಕೇಷನ್ ಆಗ್ಬೋದು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ 2022ರಲ್ಲಿ ಆಗ ನೋಟಿಫಿಕೇಷನ್ ಏನು ಹೊರಡಿಸಿದಾರಲ್ಲ, ಎಷ್ಟು ಹುದ್ದೆಗಳಿಗೆ ಅವಾಗ ನೋಟಿಫಿಕೇಷನ್ ಹೊರಡಿಸಿದ್ರು ಅಂದರೆ ತಮಗೆ ಗೊತ್ತಿದೆ. 15,000 ಶಿಕ್ಷಕರ ನೇಮಕಾತಿಗೆ ನೋಟಿಫಿಕೇಷನ್ ಹೊರಡಿಸಿದರು. ಅದು ಯಾವಾಗಂದರೆ 2022ರಲ್ಲಿ. ಆದರೆ 2021ರ ಸೆಪ್ಟೆಂಬರ್ 5ನೇ ತಾರೀಕಿಗೆ 2021 ಹೇಳ್ತಾ ಇದ್ದೀನಿ, ಸೆಪ್ಟೆಂಬರ್ 5ನೇ ತಾರೀಕಿಗೆ ಅವತ್ತು ಶಿಕ್ಷಕರ ದಿನಾಚರಣೆಯ ದಿನ ಅಂದಿನ ಮುಖ್ಯಮಂತ್ರಿಗಳಾಗಿದ್ದಂಥ ಶ್ರೀ ಬಸವರಾಜ ಬೊಮ್ಮಾಯಿ ಅವರು ಹೇಳಿದ್ರು ಏನಂದರೆ ಶೀಘ್ರದಲ್ಲಿಯೇ ನಾವು 5,000 ಶಿಕ್ಷಕರ ನೇಮಕಾತಿ ಮಾಡ್ಕೊಳ್ತೀವಿ ಅಂತ ಹೇಳಿದ್ರು ಅವರು. ನೋಡಿರಿ, ವಿಚಾರ ಮಾಡಿರಿ. 2021ರ ಸೆಪ್ಟೆಂಬರ್ 5ಕ್ಕೆ 5,000 ಹುದ್ದೆಗಳಿಗೆ ನಾವು ನೇಮಕಾತಿ ಮಾಡ್ಕೊಳ್ತೀವಿ, ಶಿಕ್ಷಕರ ನೇಮಕಾತಿ ಅಂತ ಹೇಳಿದರು. ಅದಾದ ನಂತರ ವೇಟ್ ಮಾಡ್ತಾ ಅಂದರೆ ಎಷ್ಟು ಹುದ್ದೆ ಆಗ್ಬೋದು, 5,000 ಅಂತ ಹೇಳಿದ್ದಾರೆ, ಹೆಚ್ಚಾಗ್ಬೋದಾ ಅಂತ ಎಲ್ಲರೂ ವೇಟ್ ಮಾಡ್ತಾಯಿದ್ರು. 21 ಸೆಪ್ಟೆಂಬರ್ ಹೋಯ್ತು, ಅಕ್ಟೋಬರ್, ನವಂಬರ್, ಡಿಸೆಂಬರ್ ಹೋಯ್ತು. ಅವಾಗಲೂ ಕೂಡ ಹಿಂಗೆ ಕಾಯೋದಾಗಿತ್ತು. ಅಂದರೆ ನೋಟಿಫಿಕೇಷನ್ ಏನೋ ಯಾವಾಗ, ಇನ್ನೂ ಯಾವಾಗ ಅಂತೇಳಿ ಅನ್ಕೊಂಡು ಅದೇನಾಯಿತು, 6 ತಿಂಗಳು ಹೋಯ್ತು. ಅಂದರೆ ಸೆಪ್ಟೆಂಬರ್ ಹೋಯ್ತು, ಅಂದರೆ ಸೆಪ್ಟೆಂಬರ್ 5ನೇ ತಾರೀಕು ಅಲ್ವಾ, ಹಂಗಾಗಿ ಸೆಪ್ಟೆಂಬರ್ 1 ತಿಂಗಳು ಪೂರ್ತಿ, ಅಕ್ಟೋಬರ್, ನವಂಬರ್, ಡಿಸೆಂಬರ್, ಅಂದರೆ 2021 ಮುಗಿಯೋಕೆ 4 ತಿಂಗಳು ತೊಗೊಂತು. ಜನವರಿ, ಫೆಬ್ರವರಿ, ಮಾರ್ಚ್ 21ನೇ ತಾರೀಕಿಗೆ ಆಯಿತು ನೋಟಿಫಿಕೇಷನ್. ಅಂದರೆ 2022ರ ಮಾರ್ಚ್ 20ನೇ ತಾರೀಕಿಗೆ ನೋಟಿಫಿಕೇಷನ್ ಆಗಿರ್ತಕ್ಕಂಥದ್ದು. ಅಂದರೆ 2021 ಆಗಿರ್ಬೋದು, ಒಂದೇ ದಿನ ಹೆಚ್ಚು ಕಡಿಮೆ ಆಗುತ್ತೆ ಅಷ್ಟೇ. ಅದಕ್ಕೆ ಅಷ್ಟು ಬಿಟ್ಟರೇನಿಲ್ಲ. ಅಂದರೆ ಅವಾಗ 5-6 ತಿಂಗಳು ಮುಂದಕ್ಕೆ ಹೋಯ್ತು ಅಷ್ಟೇ. ಆದರೆ ಅವಾಗೇನಾದರೂ ಮುಖ್ಯಮಂತ್ರಿಗಳು ಅವತ್ತೇನು ಬೊಮ್ಮಾಯಿ ಅವರಿದ್ದರು, ಅವರು ಅವತ್ತೇ ಅನೌನ್ಸ್ ಮಾಡಿದಂಗೆ ನೆಕ್ಸ್ಟ್ ಡೇನೇ ನೋಟಿಫಿಕೇಷನ್ ಆಗಿದ್ರೆ ಕೇವಲ 5,000 ಹುದ್ದೆಗಳಿಗೆ ನೋಟಿಫಿಕೇಷನ್ ಆಗ್ತಿತ್ತು. ಒಂದು 4-5 ತಿಂಗಳು ಲೇಟಾಗಿ, ಅಂದರೆ ಒಂದು 5-6 ತಿಂಗಳು ಲೇಟ್ ಆಗಿದ್ದಕ್ಕೆ 15,000 ಶಿಕ್ಷಕರ ನೇಮಕಾತಿ ಆಗಿಬಿಡ್ತು. ಸೊ ಹಂಗಾಗಿ ನಾವೆಲ್ಲ ಏನು ಅನ್ಕೋಬೇಕಂದ್ರೆ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ. ಸೊ ಆದರೆ ನನಗೆ ಅರ್ಥ ಆಗುತ್ತೆ, ತುಂಬ ದಿನ ಆಯಿತು, 2-3 ವರ್ಷ ಆಯಿತು, ನೋಟಿಫಿಕೇಷನ್ ಆಗಿಲ್ಲ, ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಎಷ್ಟು ದಿನ ಕಾಯಬೇಕು ಅನ್ನುವಂಥದ್ದು ತಮಗೂ ಕೂಡ ಅನಿಸಿರುತ್ತೆ. ಆದರೂ ಹೇಳೋದೇನಂತಂದರೆ ಸ್ವಲ್ಪ ಧೈರ್ಯವಾಗಿ ಇರಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಹೇಳುವಂಥದ್ದು ಏನು ಅಂತಂದರೆ 10,267 ಅಂತೂ ನೋಟಿಫಿಕೇಷನ್ ಆಗೋದು ಕನ್ಫರ್ಮ್. ಆದರೆ ಇದಕ್ಕಿಂತ ಹೆಚ್ಚಿನ ಹುದ್ದೆಗಳು ಸಿಗಲಿ ಅನ್ನುವಂಥದ್ದು ನಮ್ಮ ಆಶಯ. ಅದಕ್ಕೋಸ್ಕರ ಮುಂದಿನ ದಿನಮಾನಗಳಲ್ಲಿ ಹೆಚ್ಚಿನ ಹುದ್ದೆಗಳಿಗೆ ನೋಟಿಫಿಕೇಷನ್ ಆಗಲಿ. ಕೆಲವೊಮ್ಮೆ ಇದು ಶಿಕ್ಷಣ ಸಚಿವರು ಏನು ಹೇಳಿದರೆ 15,000 ಅಂತ ಹೇಳಿದ್ದಾರೆ, ಇನ್ನು ಕೆಲವೊಮ್ಮೆ 18,000 ಅಂತ ಹೇಳಿದ್ದಾರೆ. ಹೀಗೆ ಬೇರೆ ಬೇರೆ ಸಂಖ್ಯೆಯಲ್ಲಿ ಹೇಳಿದರೆ ಹೆಚ್ಚು ಕಡಿಮೆ ಆಗ್ತಾನೆ 15,000 ನೋಟಿಫಿಕೇಷನ್ ಆದರೆ
ಅಲ್ವಾ? ಅಥವಾ 18,000 ಶಿಕ್ಷಕರ ಹುದ್ದೆಗಳಿಗೆ ನೋಟಿಫಿಕೇಶನ್ ಆದರೆ ಎಂಥ ಲಕ್ಕಲ್ವಾ? ಇಷ್ಟೊಂದು ಹುದ್ದೆಗಳಿಗೆ ನೋಟಿಫಿಕೇಶನ್ ಆಯಿತು ಅಂತಂದರೆ ಮತ್ತೊಮ್ಮೆ ನೀವು ಎಕ್ಸಾಮ್ ಬರೆಯುವಂಥ ಅವಶ್ಯಕತೆನೇ ಇರೋದಿಲ್ಲ. ಯಾಕಂದರೆ ದೊಡ್ಡ ಮಟ್ಟದ ನೇಮಕಾತಿ ಆದಾಗ ಕಟ್ ಆಫ್ ಕಡಿಮೆ ನಿಲ್ಲುತ್ತೆ. ನೋಡಿರಿ, 5,000 ನೋಟಿಫಿಕೇಶನ್ ಅಂದರೆ 5,000 ಹುದ್ದೆಗಳಿಗೆ ನೋಟಿಫಿಕೇಶನ್ ಆಯ್ತು ಅಂದರೆ ಕಟ್ ಆಫ್ ಜಾಸ್ತಿ ನಿಲ್ಲುತ್ತೆ. ಅದೇ ಒಂದು 15,000 ಹುದ್ದೆಗಳಿಗೆ ನೋಟಿಫಿಕೇಶನ್ ಆಯ್ತು ಅಂದರೆ ಕಟ್ ಆಫ್ ಕಡಿಮೆ ನಿಲ್ಲುತ್ತೆ. ಅಂದರೆ ಕಡಿಮೆ ಸ್ಕೋರ್ ಮಾಡಿದವರು ಕೂಡ ಹೋಗ್ತೀರಿ. ಅಂದರೆ 1:1, 1:2ಕ್ಕೆ ನೀವು ಎಲ್ಲ ಲಿಸ್ಟಲ್ಲಿ ಬರ್ತೀರಿ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗುತ್ತೆ. 1:1ಗೆ ಬರ್ತೀರಿ, ಜಾಬ್ ಮಾಡ್ತೀರಿ. ಈ ರೀತಿಯಾಗಿ ಅವಕಾಶಗಳು ಸಿಗ್ತವೆ. ಏನೇ ಇರಲಿ, ಏಪ್ರಿಲ್ 24ಕ್ಕೆ ಅಂತಿಮವಾಗಿ ತೀರ್ಮಾನ ಅಭ್ಯರ್ಥಿಗಳ ಪರ ಬರಲಿ ಅಂತ. ಅಂದರೆ ಅಭ್ಯರ್ಥಿಗಳ ಪರ ಅಂದ್ರೇನು, ಅವತ್ತು ಯಾವುದೆಲ್ಲ ಸಮಸ್ಯೆಗಳಿದ್ದಾವೆ ನೋಟಿಫಿಕೇಶನ್ ಹೊರಡಿಸೋದಕ್ಕೆ ಆ ಎಲ್ಲ ಸಮಸ್ಯೆಗಳು ಬಗೆಹರಿಲಿ ಅನ್ನುವಂಥ ಆಶಯವನ್ನು ನಾನು ವ್ಯಕ್ತಪಡಿಸ್ತಾ ವಿಡಿಯೋ ನೋಡೋದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದ. ಮತ್ತೊಮ್ಮೆ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನೆಂದರೆ, ಸ್ನೇಹಿತರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಂದು ವಿಡಿಯೋನ ತಾವು ನೋಡಿದಿರಿ. ಒಂದು ವೇಳೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರೆತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ಕೊತ ಈ ಒಂದು ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ಧನ್ಯವಾದ.